ದೆಹಲಿಗೆ ತೆರಳಿದ್ದಾರೆ ಸಚಿವ ಸತೀಶ್ ಜಾರಕಿಹೊಳಿ. ಹುಬ್ಬಳ್ಳಿ ಮೂಲಕ ಸಚಿವರು ದೆಹಲಿಗೆ ಪ್ರಯಾಣವನ್ನ ಬೆಳೆಸಿದ್ದಾರೆ. ಕೇಂದ್ರ ಬಜೆಟ್ ಹಿನ್ನೆಲೆ ನಿತಿನ್ ಗಡ್ಕರಿ ಅವರನ್ನ ಭೇಟಿ ಮಾಡ್ತಾರಂತೆ. ದೆಹಲಿಗೆ ತೆರಳಿದ್ದಾರೆ ಸಚಿವ ಸತೀಶ್ ಜಾರಕಿಹೊಳಿ. ಕೇಂದ್ರ ಬಜೆಟ್ ಇದೆ, ಆ ಕಾರಣಕ್ಕಾಗಿ ಕೇಂದ್ರ ಸಾರಿಗೆ ಸಚಿವರಾಗಿರುವ ಭೂ ಹೆದ್ದಾರಿ ಇಲಾಖೆಯ ಸಚಿವರಾಗಿರುವ ನಿತಿನ್ ಗಡ್ಕರಿ ಅವರನ್ನು ಭೇಟಿ ಮಾಡ್ತಾರೆ. ಹುಬ್ಬಳ್ಳಿ ಮುಖಾಂತರ ದೆಹಲಿಗೆ ತೆರಳಿದ್ದಾರೆ ಸತೀಶ್ ಜಾರಕಿಹೊಳಿ. ರಾಜ್ಯದ ಯೋಜನೆಗಳ ಬಗ್ಗೆ ಚರ್ಚೆ ಮಾಡೋ ಸಾಧ್ಯತೆ ಇದೆ. ಹಲವಾರು ಯೋಜನೆಗೆ ತ್ವರಿತ ಮುಕ್ತಾಯಕ್ಕೆ ಮನವಿಯನ್ನು ಮಾಡ್ತಾರಂತೆ. ಇದಾದ ನಂತರ ಕಾಂಗ್ರೆಸ್ ಹೈಕಮಾಂಡ್ ನಾಯಕರನ್ನು ಕೂಡ ಭೇಟಿ ಮಾಡ್ತಾರಂತೆ. ಕೇಂದ್ರ ಬಜೆಟ್ ಅಧಿವೇಶನ ಶುರುವಾಗುತ್ತೆ. ಫೆಬ್ರವರಿ 1ನೇ ತಾರೀಕಿಗೆ ಕೇಂದ್ರ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಬಜೆಟ್ ಅನ್ನು ಮಂಡನೆ ಮಾಡ್ತಾರೆ. ಲೋಕೋಪಯೋಗಿ ಸಚಿವರಾಗಿದ್ದಾರೆ ಸತೀಶ್ ಜಾರಕಿಹೊಳಿ. ಅನೇಕ ರಾಜ್ಯ ಹೆದ್ದಾರಿಗಳಾಗಿರ್ಬೋದು, ರಾಷ್ಟ್ರೀಯ ಹೆದ್ದಾರಿಗಳಾಗಿರ್ಬೋದು ಮತ್ತು ಇಲಾಖೆಯ ಕೆಲಸಗಳನ್ನು ಮುಗಿಸಿಕೊಡಬೇಕು ಮತ್ತು ತ್ವರಿತ ಮುಕ್ತಾಯ ಆಗಬೇಕು ಯೋಜನೆಗಳು ಅನ್ನುವಂತಹ ನಿಟ್ಟಿನಲ್ಲಿ ಇದೀಗ ದೆಹಲಿಗೆ ಪ್ರಯಾಣವನ್ನು ಬೆಳೆಸಿದ್ದಾರೆ. ನಿತಿನ್ ಗಡ್ಕರಿ ಅವರನ್ನು ಭೇಟಿ ಮಾಡ್ತಾರೆ. ಇದಾದ ನಂತರ ಕಾಂಗ್ರೆಸ್ ಹೈಕಮಾಂಡ್ ನಾಯಕರನ್ನು ಕೂಡ ಭೇಟಿ ಮಾಡ್ತಾರಂತೆ ಸತೀಶ್ ಜಾರಕಿಹೊಳಿ. ಕೆ.ಸಿ. ವೇಣುಗೋಪಾಲ್ ಅವರನ್ನ ಎಐಸಿಸಿಯ ಪ್ರಧಾನ ಕಾರ್ಯದರ್ಶಿ ಕೆ.ಸಿ. ವೇಣುಗೋಪಾಲ್ ಅವರನ್ನ ಸತೀಶ್ ಜಾರಕಿಹೊಳಿ ಅವರು ಭೇಟಿ ಮಾಡ್ತಾರೆ. ಬಾಕಿ ಇರುವ ಯೋಜನೆಗಳಿಗೆ ಶೀಘ್ರ ಅನುದಾನ ಬಿಡುಗಡೆ, ತ್ವರಿತ ಕಾಮಗಾರಿ, ಹೆಚ್ಚುವರಿ ಅನುದಾನ, ಕೇಂದ್ರದ ಪುರಸ್ಕೃತ ಯೋಜನೆಗಾಗಿ ಅವುಗಳನ್ನು ಕೈಗೊಳ್ಳಬೇಕು ಅಂತ ಕೇಂದ್ರ ಸಚಿವರನ್ನು ಭೇಟಿ ಮಾಡ್ತಾರೆ. ಮತ್ತೊಂದು ಕಡೆ ಹೈಕಮಾಂಡ್ ನಾಯಕರನ್ನು ಕೂಡ ಭೇಟಿ ಮಾಡ್ತಾರೆ. ಹೈಕಮಾಂಡ್ ನಾಯಕರತ್ತ ಯಾವ ವಿಚಾರಗಳ ಬಗ್ಗೆ ಚರ್ಚೆ ಮಾಡ್ತಾರೆ, ಏನು ಮಾತುಕತೆ ನಡೆಸ್ತಾರೆ ಅನ್ನೋದು ಸದ್ಯಕ್ಕಿರುವಂಥ ಕುತೂಹಲ. ಇತ್ತೀಚೆಗೆ ಕೆ.ಜೆ. ಜಾರ್ಜ್ ಹಿರಿಯ ಸಚಿವರು ಅವರು ಹೈಕಮಾಂಡ್ ನಾಯಕರನ್ನು ಭೇಟಿ ಮಾಡಿ ಬಂದಿದ್ದರು. ಇದೀಗ ಸತೀಶ್ ಜಾರಕಿಹೊಳಿ ದೆಹಲಿಗೆ ಪ್ರಯಾಣವನ್ನು ಬೆಳೆಸಿದ್ದಾರೆ. ಒಂದು ಕಡೆ ರಾಜ್ಯದ ಯೋಜನೆಗಳು, ಅದಾದ ನಂತರ ಇಲಾಖೆಯ ಕೆಲಸಗಳು, ಸತೀಶ್ ಜಾರಕಿಹೊಳಿ ಮತ್ತು ಗಡ್ಕರಿಯವರ ಭೇಟಿ ಒಂದು ಕಡೆ, ಮತ್ತೊಂದು ಕಡೆ ಹೈಕಮಾಂಡ್ ನಾಯಕರನ್ನು ಭೇಟಿ ಮಾಡ್ತಾ ಇರೋದು. ಹೈಕಮಾಂಡ್ ನಾಯಕರ ಭೇಟಿಯ ಸಂದರ್ಭದಲ್ಲಿ ಯಾವೆಲ್ಲ ವಿಚಾರಗಳ ಚರ್ಚೆ ಆಗುತ್ತೆ. ಮುಖ್ಯಮಂತ್ರಿ ಬದಲಾವಣೆ, ಇತ್ತೀಚೆಗೆ ಡಿ.ಕೆ. ಶಿವಕುಮಾರ್ ದೆಹಲಿಯಲ್ಲಿ ಬೀಡು ಬಿಟ್ಟಿದ್ರು 3 ದಿನಗಳ ಕಾಲ, ಅದಾದ ನಂತರ ವಾಪಸ್ ಬಂದಿದ್ರು. ಕೆಲವೊಂದಿಷ್ಟು ಚರ್ಚೆಗಳು ಸಹಜವಾಗಿ ಆಗ್ತಾ ಇದೆ. ಸತೀಶ್ ಜಾರಕಿಹೊಳಿ ಸಿದ್ದರಾಮಯ್ಯನವರ ಬಣದಲ್ಲಿ ಗುರುತಿಸಿಕೊಂಡಿರುವಂತಹ ನಾಯಕ. 2028ಕ್ಕೆ ನಾನು ಕ್ಲೇಮ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಕೆಲವೊಂದಿಷ್ಟು ಸಭೆಗಳನ್ನು ಕೂಡ ಸತೀಶ್ ಜಾರಕಿಹೊಳಿ ಮಾಡಿದ್ರು. ಈ ಹಿಂದೆ ಅನೇಕ ಬಾರಿ ದೆಹಲಿಗೆ ಹೋಗಿ ಬಂದಿದ್ದಾರೆ, ನಾಯಕರನ್ನ ಭೇಟಿಯಾಗಿದ್ದಾರೆ. ಇದೀಗ ಒನ್ಸ್ ಅಗೇನ್ ದೆಹಲಿಗೆ ಹೋಗಿದ್ದಾರೆ ಸತೀಶ್ ಜಾರಕಿಹೊಳಿ. ಇವಾಗ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಚಪ್ಪ ಸುತ್ತೂರು ಫೋನ್ ಸಂಪರ್ಕದಲ್ಲಿದ್ದಾರೆ. ರಾಚಪ್ಪ, ಸತೀಶ್ ಜಾರಕಿಹೊಳಿ ದೆಹಲಿಗೆ ಹೋಗಿದ್ದಾರಂತೆ, ಏನ್ ಗುಟ್ಟು, ಯಾವೆಲ್ಲ ಸಭೆಗಳಿದೆ, ಯಾರನ್ನೆಲ್ಲ ಭೇಟಿ ಮಾಡೋ ಸಾಧ್ಯತೆ ಇದೆ? ಪ್ರವೀಣ್, ಅದು 1 ದಿನಗಳ ಪ್ರವಾಸ, ಹಾಗಾಗಿ ಇವತ್ತು ಹೆಚ್ಚಿನ ಒಂದು ಸಮಯಾವಕಾಶವನ್ನ ಯಾರನ್ನ ಭೇಟಿ ಮಾಡ್ತಾರೆ ಅನ್ನೋದ್ರಲ್ಲಿ ಮೊದಲನೇದಾಗಿ ಸತೀಶ್ ಜಾರಕಿಹೊಳಿ ಅವರು ದೆಹಲಿಗೆ ಭೇಟಿ ನೀಡುವಂತದ್ದು ನಿತಿನ್ ಗಡ್ಕರಿ, ಕೇಂದ್ರ ಹೆದ್ದಾರಿಗಳ ಸಚಿವ ಅಂತ ನಿತಿನ್ ಗಡ್ಕರಿ ಅವರನ್ನು ಭೇಟಿ ಮಾಡ್ತಿದ್ದಾರೆ. ಅದು ವಿಶೇಷವಾಗಿ ಕೇಂದ್ರದ ಬಜೆಟ್ ಇರೋ ಕಾರಣಕ್ಕೋಸ್ಕರ ಮತ್ತು ರಾಜ್ಯದ ವಿವಿಧ ಲೋಕೋಪಯೋಗಿ ಇಲಾಖೆ ಹೆದ್ದಾರಿಗಳು ಯೋಜನೆಗಳ ಬಗ್ಗೆ ಅವರು ಚರ್ಚಿಸಲಿಕ್ಕೆ ಅವರು ಅಪಾಯಿಂಟ್ಮೆಂಟ್ ತೆಗೆದುಕೊಂಡಿದ್ದಾರೆ. ಮಧ್ಯಾಹ್ನ ಅವರು ಭೇಟಿ ಮಾಡ್ತಾ ಇದ್ದಾರೆ. ಹೀಗಾಗಿ ರಾಜ್ಯದ ಹಲವಾರು ಯೋಜನೆಗಳು ಮತ್ತು ಬಾಕಿ ಇರುವಂತಹ ಅನುದಾನಗಳು ಮತ್ತು ಬಾಕಿ ಇರುವಂತಹ ಕಾಮಗಾರಿಗಳು ಮತ್ತು ಕೆಲವು ಕಾಮಗಾರಿಗಳಿಗೆ ಇನ್ನೂ ಸಹ ಅನುಮೋದನೆ ಕೊಡುವಂತಹ ಒಂದು ಪ್ರಕ್ರಿಯೆ ಬಾಕಿ ಇದೆ. ಹೀಗಾಗಿ ಇವೆಲ್ಲ ವಿಷಯಗಳನ್ನು ಚರ್ಚಿಸಿ ನಡೆಸಲಿಕ್ಕೆ ಅವರು ದೆಹಲಿ ತೆರಳಿದ್ದಾರೆ. ಮತ್ತೆ ಎರಡನೇ ವಿಷಯ ಅಂತಂದ್ರೆ, ಈಗ ರಾಜ್ಯದ ಬಜೆಟ್ ಅಧಿವೇಶನ ಆರಂಭವಾಗ್ತದೆ, ಬಜೆಟ್ ಪ್ರಿಪರೇಷನ್ ನಡೀತಾ ಇದೆ. ಹಾಗಾಗಿ ಕೇಂದ್ರದಿಂದ ಯಾವೆಲ್ಲ ಯೋಜನೆಗಳು ಬಾಕಿ ಇವೆ, ಎಷ್ಟೆಲ್ಲ ಅನುದಾನಗಳು ಬಾಕಿ ಇದೆ, ಎಷ್ಟೆಲ್ಲ ಯೋಜನೆಗಳನ್ನ ಕಂಪ್ಲೀಟ್ ಮಾಡಬೇಕಾಗಿದೆ, ಇನ್ನು ಎಷ್ಟು ಕಾಲಾವಕಾಶ ಬೇಕಾಗತ್ತೆ, ಎಷ್ಟು ಅನುದಾನ ಬೇಕಾಗತ್ತೆ, ಭೂಸ್ವಾಧೀನ ಪ್ರಕ್ರಿಯೆ ಇರ್ಬೋದು ಅಥವಾ ಕಾಮಗಾರಿಗಳಿರ್ಬೋದು, ವಿಳಂಬದಿಂದ ಕಾಸ್ಟ್ ಎಸ್ಕಲೇಷನ್ ಏನಾಗುತ್ತೆ, ಅದನ್ನು ಯಾವ ತರ ಮಾಡ್ಬೇಕು ಅಂತಂದ್ರೂ ಸಹ ಚರ್ಚೆ ನಡೆಸಲಿಕ್ಕೆ ಅವ್ರು ದೆಹಲಿಗೆ ತೆರಳಿದ್ದಾರೆ. ಇದಾದ ನಂತರ ನಿತಿನ್ ಗಡ್ಕರಿ ಭೇಟಿ ಮಾಡಿದ ನಂತರ ಅವರು ಮಧ್ಯಾಹ್ನದ ನಂತರ 3 ಗಂಟೆ 4 ಗಂಟೆ ಮೇಲೆ ಕೆ.ಸಿ. ವೇಣುಗೋಪಾಲ್ ಅವ್ರನ್ನ ಭೇಟಿ ಮಾಡುವಂತ ಸಾಧ್ಯತೆ ಇದೆ ಅಂತ ಒಂದು ಮಾಹಿತಿ ಲಭ್ಯವಾಗ್ತಾ ಇದೆ. ಕೆ.ಸಿ. ವೇಣುಗೋಪಾಲ್ ಮತ್ತು ಸುರ್ಜೇವಾಲ ಅವರು ಹರಿಯಾಣದಲ್ಲಿದ್ದಾರೆ ಅಂತ ಒಂದು ಮಾಹಿತಿ ಇದೆ. ಒಂದ್ ವೇಳೆ ಸುರ್ಜೇವಾಲ ಅವರು ದೆಹಲಿ ಲಭ್ಯತೆ ಇದ್ದಿದ್ದೇ ಆದಲ್ಲಿ ಅವ್ರನ್ನು ಸಹ ಭೇಟಿ ಮಾಡ್ತಾರೆ. ಎರಡನೇ ವಿಷಯ, ಕೆ.ಸಿ. ವೇಣುಗೋಪಾಲ್ ಅವರನ್ನ ಭೇಟಿ ಮಾಡಿ ಈಗೇನು ರಾಮ್ಜಿ ವಿರುದ್ಧ ಹೋರಾಟವನ್ನು ಮಾಡ್ತಿದ್ರೆ ಅದನ್ನು ಜಿಲ್ಲಾ ಮಟ್ಟದಲ್ಲಿ ಪ್ರತಿಯೊಂದು ಕಡೆ ಹೋರಾಟವನ್ನು ಮಾಡ್ಬೇಕು ಅಂತ ಬಗ್ಗೆ ಮತ್ತು ರಾಜ್ಯ ಮಟ್ಟದಲ್ಲಿ ಹೋರಾಟವನ್ನು ಮಾಡ್ಲಿಕ್ಕೂ ಸಹ ಅವ್ರನ್ನ ಆಹ್ವಾನ ಕೊಡುವಂತ ಸಾಧ್ಯತೆ ಇದೆ. ಎರಡನೇದಾಗಿ ಬೆಳಗಾವಿ ಮತ್ತು ಹುಬ್ಬಳ್ಳಿ ಸೇರಿದಂತೆ ರಾಜ್ಯದ 5 ಭಾಗಗಳಲ್ಲಿ ಅಹಿಂದ ಸಮಾವೇಶನ ಮಾಡ್ಲಿಕ್ಕೆ ಈಗೇನು ರಾಜ್ಯ ಸರ್ಕಾರ ಮುಂದಾಗಿದೆ. ಆ ಒಂದು ವಿಚಾರದಲ್ಲೂ ಸಹ ಸತೀಶ್ ಜಾರಕಿಹೊಳಿ ಅವರು ಕೆ.ಸಿ. ವೇಣುಗೋಪಾಲ್ ಅವ್ರನ್ನ ಮತ್ತು ಇತರ ನಾಯಕರನ್ನ ಭೇಟಿ ಮಾಡುವಂತ ಸಾಧ್ಯತೆ ಇದೆ.
ಈಗ ಹೇಳಿ ಎಐಸಿಸಿ ಅಧ್ಯಕ್ಷ ಅಂತ ಮಲ್ಲಿಕಾರ್ಜುನ್ ಖರ್ಗೆ ಅವರು ಬೆಂಗಳೂರಿನಲ್ಲೇ ವಾಸ್ತವ್ಯ ಇದ್ದಾರೆ. ಹಾಗಾಗಿ ಅಲ್ಲಿ ದೆಹಲಿನಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರ ಲಭ್ಯತೆ ಇಲ್ಲ. ಹಾಗಾಗಿ ವೇಣುಗೋಪಾಲ್ ಅವರನ್ನ ಭೇಟಿ ಮಾಡಿ ಮತ್ತೆ ಇತರ ನಾಯಕರು ಸಹ ಭೇಟಿ ಮಾಡುವಂತ ಸಾಧ್ಯತೆ ಇದೆ. ರಾಹುಲ್ ಗಾಂಧಿ ಅವರು ಇಂಗ್ಲೆಂಡ್ ತೆರಳಿದ ಕಾರಣಕ್ಕೋಸ್ಕರ ಅವ್ರನ್ನ ಭೇಟಿ ಮಾಡುವಂತ ಯಾವುದೇ ಸಾಧ್ಯತೆಗಳಿಲ್ಲ. ಹಾಗಾಗಿ ವೇಣುಗೋಪಾಲ್ ಜೊತೆ ಪಕ್ಷ ಸಂಘಟನೆ ಮತ್ತು ರಾಜ್ಯದ ಬೆಳವಣಿಗೆ ಬಗ್ಗೆ ಚರ್ಚಿಸುವಂತ ಸಾಧ್ಯತೆ ನಿಚ್ಚಳವಾಗಿ ಕಂಡು ಬರ್ತಾ ಇದೆ. ಸತೀಶ್ ಜಾರಕಿಹೊಳಿ ದೆಹಲಿಗೆ ತೆರಳುವಂತ ಸಂದರ್ಭದಲ್ಲಿ ತೆರಳುತ್ತಾರೆ ಅಂತಂದ್ರೆ ಮುಖ್ಯಮಂತ್ರಿಗಳವರ ಮೌತ್ ಪೀಸ್ ಆಗಿರ್ತ ಮುಖ್ಯಮಂತ್ರಿಗಳ ಪರವಾಗಿ ಅವರು ಬ್ಯಾಟಿಂಗ್ ಮಾಡುವಂತ ಸಾಧ್ಯತೆ ಇದೆ ಅಂತ ಅನ್ನೋದು ಮತ್ತು ಮುಖ್ಯಮಂತ್ರಿಗಳಿಗೆ ಈಗಾಗಲೇ ಬಜೆಟ್ ಮಂಡನೆ ತನಕ ಸಹ ಅವಕಾಶ ಸಿಕ್ಕಿರುವಂತದ್ದು. ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಅಂತ ಅನ್ನೋ ಬಗ್ಗೆ ಸತೀಶ್ ಜಾರಕಿಹೊಳಿ ಒಂದಷ್ಟು ಸಂದೇಶವನ್ನ ಒತ್ತು ತರುವಂತ ಸಾಧ್ಯತೆ ದಟ್ಟವಾಗಿ ಕಾಣ್ತಾ ಇದೆ. ಪ್ರವೀಣ್. ಓಕೆ ರಾಜಪ್ಪ, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗೆ.